ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿದೆ ಅನ್ನೋದನ್ನು ನೋಡೋಣ. ಸ್ಪೆಷಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಯಾರಿದ್ದೀರಾ, ಸಪ್ರೇಷನಲ್ಲಿ ಯಾರಿದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ರೀಡಿಂಗ್ ಕಲೆಕ್ಟಿವ್ ಆಗಿರುತ್ತೆ, ಜನರಲ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಗೈಸ್, ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನು ಅಂದರೆ, ಮಾರ್ಚ್ 10th ನಾನು ಮ್ಯಾರೇಜ್ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸಪೋಸ್ ನೀವೇನಾದರೂ ಸ್ಪೆಸಿಫಿಕ್ ಪರ್ಸನ್ಗೋಸ್ಕರ, ನಿಮ್ಮ ಒಂದು ಪರ್ಸನ್ ಮ್ಯಾರೇಜ್ ಕಮಿಟ್ಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ಈ ಒಂದು ವೆಬಿನಾರ್ನ ಜಾಯ್ನ್ ಆಗಬಹುದು. ಈ ಒಂದು ಜಾಯ್ನ್ ಆಗೋದ್ರಿಂದ ನಿಮ್ಮ ಒಂದು ಪರ್ಸನ್ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗ್ತಾರೆ, ಮತ್ತೆ ಮ್ಯಾರೇಜ್ ಕಮಿಟ್ಮೆಂಟ್ ಅನ್ನೋದು ಸಿಗುತ್ತೆ. ಸಪೋಸ್ ಏನಾದರೂ ಫ್ಯಾಮಿಲಿ ವಿಚಾರದಿಂದ ಮದುವೆ ಆಗ್ತಾ ಇಲ್ಲ ಆ್ಯಂಡ್ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಆ ಒಂದು ವಿಚಾರದಲ್ಲಿ ಏನೋ ಒಂದು ಅಬ್ಸ್ಟ್ಯಾಕಲ್ ನಡೀತಾ ಇದೆ ಅಥವಾ ಮದುವೆವರೆಗೂ ಬಂದು ನಿಂತೋಗಿದೆ, ಈ ಥರ ಏನಾದರೂ ಇಶ್ಯೂಸ್ ಇದೆ ಅಂದರೆ, ಬಟ್ ನಿಮಗೆ ಈ ಒಂದು ಸ್ಪೆಸಿಫಿಕ್ ಪರ್ಸನ್ ಕಡೆಯಿಂದನೇ ಮ್ಯಾರೇಜ್ ಕಮಿಟ್ಮೆಂಟ್ ಬೇಕು, ಮದುವೆ ಬೇಕು ಅಂತ ಅಂದರೆ ಈ ಒಂದು ವೆಬಿನಾರ್ನ ನೀವು ಜಾಯ್ನ್ ಆಗಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಅವರು ಸಹ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು. ವೆಬಿನಾರ್ಗೆ ಯಾರು ಜಾಯ್ನ್ ಆಗಬೇಕು ಅನ್ನೋರು ಇದ್ದೀರಾ ಅವರು ಸಹ ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಅಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲವನ್ನು ಕಳಿಸ್ಕೊಡ್ತೀನಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ಅಗೇನ್ ಐ ಆಮ್ ಟೆಲ್ಲಿಂಗ್, ಎಲ್ಲರಿಗೂ ಅನ್ವಯ ಆಗಿರೋದ್ರಿಲ್ಲ. ಯಾರಿಗೆ ಅನ್ವಯ ಆಗಿರುತ್ತೆ ಅವರು ಡೆಫಿನೆಟ್ಲಿ ಇದನ್ನು ತೊಗೋಬಹುದು. ಯಾರಿಗೆ ಅನ್ವಯ ಆಗೋದಿಲ್ಲ ನೆಕ್ಸ್ಟ್ ವಿಡಿಯೋನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಬೆಟರ್ ಕ್ಲಾರಿಫಿಕೇಷನ್ ಬೇಕು, ಏನಾಗುತ್ತೆ ಲೈಫಲ್ಲಿ, ಏನು ವೇಟ್ ಮಾಡಬೇಕಾ ಹೋಗಬೇಕಾ ಅಥವಾ ಸಮಥಿಂಗ್ ಏನಾದರೂ ಮೈಂಡಲ್ಲಿ ತುಂಬ ಪ್ರಶ್ನೆಗಳಿದ್ದರೆ ಪರ್ಸ್ನಲ್ ರೀಡಿಂಗ್ ಮುಖಾಂತರ ನೀವು ಕ್ಲಾರಿಫೈ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಿಮ್ಮ ಒಂದು ಪರ್ಸನ್ ಅವರ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ ಆ್ಯಂಡ್ ಅವರನ್ನು ವಿಜುವಲೈಸ್ ಮಾಡಿ, ಸೊ ದಟ್ ಅವರ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ ಆ್ಯಂಡ್ ಆ್ಯಕ್ಯುರೇಟಾಗಿ ಆ ಒಂದು ರೀಡಿಂಗ್ ಎನರ್ಜೀಸ್ ನಿಮಗೆ ರೆಸನೇಟ್ ಆಗುತ್ತೆ. ದಿಸ್ ಪರ್ಸನ್, ಈ ಒಂದು ಪರ್ಸನ್ ಆ್ಯಕ್ಚುಲಿ ನಿಮ್ಮ ಜೊತೆಗೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಅನ್ನೋದನ್ನು ಮತ್ತೆ ರೀಕ್ರಿಯೇಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ಬಟ್ ತುಂಬ ನಿಮ್ಮ ಅಡೆತಡೆಗಳು ಬರ್ತಾ ಇದೆ ಅಂತ ಹೇಳಬಹುದು. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ರೂ ತುಂಬ ಅಡೆತಡೆಗಳು ಬರ್ತಾ ಇದೆ, ಅಬ್ಸ್ಟ್ಯಾಕಲ್ಸ್ ಬರ್ತಾ ಇದೆ ಆ್ಯಂಡ್ ಯಾವ ಕೆಲಸನೂ ಆಗ್ತಾ ಇಲ್ಲ. ನಿಮ್ಮವ್ರಿಗೂ ತಲುಪೋದಕ್ಕೆ ಯಾವುದೋ ಒಂದು ಅಡ್ಡಿ ಇವ್ರಿಗೆ ಬರ್ತಾ ಇದೆ. ಸ್ಟಕ್ ಆಗಿದ್ದಾರೆ ತುಂಬ ಅಂತ ಹೇಳಬಹುದು. ಸ್ಟಕ್ ಎನರ್ಜಿ ಕಾಣಿಸ್ತಾ ಇದೆ. ತುಂಬ ಸೈಲೆನ್ಸ್ ಇದೆ ಇಲ್ಲಿ, ತುಂಬಾ ಸೀಕ್ರೆಟ್ಸ್ ಇದೆ, ನಿಗೂಢತೆ ಇದೆ ಈ ಒಂದು ಪರ್ಸನ್ ಮನಸ್ಸಲ್ಲಿ. ಯಾವುದನ್ನು ಹೇಳ್ಕೊಳ್ಳೋದಿಲ್ಲ. ವ್ಯಾಕ್ಸ್ ತುಂಬಾ ಬೇಗ ಲೇಟಾಗಿ ಬರ್ತಾ ಇದೆ, ಬೇಗ ಬರ್ತಾ ಇಲ್ಲ. ಸೊ ದಟ್ ಈ ಪರ್ಸನ್ನ ಮನಸ್ಸಲ್ಲಿ ಇನ್ನೂ ಆಳವಾಗಿ ಬೇರೂರಿರುವಂತಹ ನೋವುಗಳೇನಿದೆ ಅದರಿಂದ ಇವರು ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಪಾಸ್ಟಲ್ಲಿ ಆಗಿರುವಂತಹ ನೋವುಗಳೇನಿದೆ ಅದರಿಂದ ಇವರು ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬಹುದು. ಆ ಒಂದು ವಿಚಾರಗಳು ಇವ್ರಿಗೆ ಕಾಡ್ತಾ ಇದೆ. ಆ್ಯಂಡ್ ಈ ಪರ್ಸನ್ ರಿಗ್ರೆಟ್ ಮಾಡ್ತಾ ಇದ್ದಾರೆ ದಟ್ ಸಮ್ವೇರ್ ಯಾರ್ದೋ ಒಂದು ಮಾತುಗಳನ್ನು ಕೇಳಿ ಅಥವಾ ರಾಂಗ್ ಡಿಸಿಷನ್ಸ್ನ ತಗೊಂಡು ಇನ್ನೊಬ್ಬರ ಮಾತುಗಳಿಂದ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮಿಂದ ದೂರ ಆಗಿರುವಂಥದ್ದಿದೆ. ಸೊ ಆ ಒಂದು ವಿಚಾರಕ್ಕೆ ಈ ಪರ್ಸನ್ ತುಂಬ ಗಿಲ್ಟಲ್ಲಿದ್ದಾರೆ. ಆ್ಯಂಡ್ ದಿಸ್ ಪರ್ಸನ್ ಮತ್ತೆ ನಿಮ್ಮ ಹತ್ರ ಮತ್ತೆ ಒಂದು ಬಾಂಡಿಂಗ್ ಅನ್ನೋದನ್ನು ಬೆಳೆಸ್ಕೋಬೇಕು. ಬಟ್ ದೇರ್ ಈಸ್ ಅ ಥರ್ಡ್ ಪಾರ್ಟಿಯಿಂದ ನಿಮ್ಮ ಮತ್ತೆ ಕನೆಕ್ಷನ್ ಆಗ್ತಾ ಇಲ್ಲ. ಥರ್ಡ್ ಪಾರ್ಟಿಯಿಂದನೇ ಈ ಒಂದು ಪರ್ಸನ್ ಒಂದು ದೂರ ಆಗಿದೆ ಅಂತ ಹೇಳಬಹುದು. ನೀವೊಂದು ತೀರ ಅವರೊಂದು ತೀರ ಈ ರೀತಿಯಾಗಿದೆ. ನೀವು ಒಂದು ದಂಡೆಯಲ್ಲಿದ್ದೀರಾ, ಈ ಒಂದು ಪರ್ಸನ್ ಒಂದು ದಂಡೆಯಲ್ಲಿದ್ದಾರೆ. ಸೊ ನಿಮ್ಮ ಹತ್ರಕ್ಕೆ ಅವ್ರು ಬರಬೇಕು ಅಂದರೆ ಒಂದು ಬ್ರಿಡ್ಜ್ ಅನ್ನೋದು ಬಿಲ್ಡ್ ಆಗಬೇಕು. ಬಟ್ ಅಲ್ಲಿ ಆಗಬೇಕು ಅಂದರೆ ಈ ಒಂದು ಥರ್ಡ್ ಪಾರ್ಟಿ ಏನಿದೆ ಆ ಒಂದು ಪಾರ್ಟಿ ಇವರನ್ನು ಬಿಡೋದಕ್ಕೆ ರೆಡಿ ಇಲ್ಲ. ಥರ್ಡ್ ಪಾರ್ಟಿ ಇನ್ ದ ಸೆನ್ಸ್ ಅದು ಫ್ರೆಂಡ್ಸು ಆಗಿರಬಹುದು ಅಥವಾ
ಸಮ್ವೇರ್ ಫ್ಯಾಮಿಲಿ ಇಶ್ಯೂಸ್ ಕೂಡ ಆಗಿರಬಹುದು. ನಿಮ್ಮ ಒಂದು ಪ್ರೀತಿಗೆ ಫ್ಯಾಮಿಲಿ ಕಡೆಯಿಂದ ಸ್ವಲ್ಪ ಅಪೋಸ್ ಅನ್ನೋದೇನಾದರೂ ಬರ್ತಾ ಇರ್ಬೋದು. ಅವರನ್ನು ಕಂಟ್ರೋಲಲ್ಲಿ ನಿಮ್ಮ ಪರ್ಸನ್ ಅವ್ರ ಫ್ಯಾಮಿಲಿ ತುಂಬ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ನಿಮ್ಮವರೆಗೂ ಬರೋದಕ್ಕೆ ಬಿಡ್ತಾ ಇಲ್ಲ. ಈ ಪರ್ಸನ್ ತುಂಬ ಹಾರ್ಡ್ ಎಫರ್ಟ್ ಹಾಕ್ತಾ ಇದ್ದಾರೆ. ಹಾರ್ಡ್ ಎಫರ್ಟ್ ಹಾಕ್ತಾ ಇದ್ದಾರೆ ನಿಮ್ಮ ಹತ್ರಕ್ಕೆ ಬರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಸಿಚುವೇಶನ್ನಲ್ಲಿ ಯಾವುದೋ ಒಂದು ಇಂಟೆನ್ಷನಲ್ ಮಾಡೋಕ್ಕೆ ಹೋದ್ರೂ ಅದು ಇನ್ನೇನು ತಪ್ಪಾಗಿಬಿಡುತ್ತೆ. ಇವರೆಷ್ಟೇ ಸರಿ ಮಾಡಬೇಕು ಅಂದ್ಕೊಂಡ್ರೂ ಅದು ಮತ್ತೂ ಕೂಡ ತಪ್ಪಾಗಿಬಿಡುತ್ತೆ. ಈ ರೀತಿ ಒಂದು ಸಿಚುವೇಶನ್ ಇದೆ ಈ ಒಂದು ಪರ್ಸನ್ ಲೈಫಲ್ಲಿ ನಡೀತಾ ಇರೋದು. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಆಗಿರಬಹುದು ಆ್ಯಂಡ್ ನಿಮಗೆ ಆಗಿರಬಹುದು ತುಂಬ ಶತ್ರುಗಳಿದ್ದಾರೆ ಅಂತ ಹೇಳ್ಬೋದು, ಎನಿಮೀಸ್ ಇದ್ದಾರೆ ಅಂತ ಹೇಳ್ಬಹುದು. ಸಮ್ ಜೆಲಸ್ಸಿ ಅಂತ ಹೇಳ್ಬಹುದು. ಹೊಟ್ಟೆ ಕಿಚ್ಚಿಗೋಸ್ಕರನೂ ಇಲ್ಲಿ ಸಮ್ ನೆದುರು ಅಂತ ಹೇಳ್ತಾರೆ, ದೃಷ್ಟಿ ಅಂತ ಹೇಳ್ತಾರೆ. ಆ ಒಂದು ದೃಷ್ಟಿ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಬಿದ್ದಿರುವಂಥದ್ದು. ಆ ಒಂದು ವಿಚಾರಕ್ಕೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು, ಅವರು ಎಷ್ಟೋ ಪ್ರಯತ್ನ ಪಟ್ಟರು ನಿಮ್ಮಿಬ್ಬರ ಒಂದು ಹೊಂದಾಣಿಕೆ ಆಗಲಿ ಅಥವಾ ಒಂದು ಮತ್ತೆ ಸ್ಟ್ರಾಂಗ್ ಬಿಲ್ಡ್ ಏನಿದೆ, ಆ ಒಂದು ಬಾಂಡ್ ಏನಿದೆ ಮತ್ತೆ ಬಿಲ್ಡ್ ಆಗ್ತಾ ಇಲ್ಲ. ಜಸ್ಟ್ ಬಿಕಾಸ್ ಒಂದು ಕಣ್ದೃಷ್ಟಿ ಅನ್ನೋದು ನಿಮ್ಮ ಮೇಲೆ ಆಗಿದೆ. ಬಿಕಾಸ್ ನೀವು ತುಂಬ ಒಂದು ಒಳ್ಳೆ ಪೇರ್ ಇದ್ರಿ ಅಂತ ಹೇಳಬಹುದು. ನಿಮ್ಮಿಬ್ಬರನ್ನ ನೋಡಿದ್ರೆ ಒಳ್ಳೆ ಜೋಡಿ, ಎಂಥ ಜೋಡಿ ಅಂತ ಈ ರೀತಿ ಎಲ್ಲರೂ ಯಾವ ಥರ ಇದ್ದರೆ ಯಾವ ಥರ ಇರಬೇಕು ಅಂತ ಹೇಳಿರುವಂತಹ ಒಂದು ಜೋಡಿ ನಿಮ್ಮದಾಗಿತ್ತು ಅಂತ ಹೇಳಬಹುದು. ಆ ಒಂದು ವಿಚಾರಕ್ಕೆ ಕಣ್ದೃಷ್ಟಿಗಳಾಗಿದೆ. ಕಣ್ದೃಷ್ಟಿಯಿಂದ ಬಹುಶಃ ನೀವು ಕಮಿಟ್ ಆದಮೇಲೆ ಎಲ್ರಿಗೂ ಹೇಳ್ತಾ ಬಂದಿದ್ರಿ, ನನ್ನ ಫ್ಯೂಚರ್ ಹಸ್ಬೆಂಡ್ ಇವರು, ಫ್ಯೂಚರ್ ವೈಫ್ ಇವರು ಅಂತ ಎಲ್ಲ ಹೇಳ್ಕೊಂಬಂದಿದ್ರಿ ಅಂತ ಕಾಣಿಸುತ್ತೆ. ಅವರು ಎಲ್ಲ ಕಡೆಯೂ ಎಲ್ರಿಗೂ ಹೇಳಿದರು ಅಂತ ಕಾಣಿಸುತ್ತೆ. ಆ ಒಂದು ವಿಚಾರಕ್ಕೆ ಏನೋ ಈಗ ನೀವು ಸಪ್ರೇಷನ್ನಲ್ಲಿದ್ದೀರಾ ಅಂತ ಹೇಳ್ಬೋದು. ಬಿಕಾಸ್ ಏನು ಸಕ್ಸಸ್ ಆಗದೆ ನಾವು ಹೇಳಿದ್ರೆ ಆ ಕಣ್ಣು ದೃಷ್ಟಿನೂ ಕೂಡ ಆಗುತ್ತೆ ಅಂತ ಹೇಳ್ಬಹುದು. ಆ ಒಂದು ಕಾರಣಕ್ಕೂ ಕೂಡ ನಿಮ್ಮಿಬ್ಬರ ಒಂದು ಸಪ್ರೇಷನ್ ಆಗಿದೆ ಅಂತ ಹೇಳಬಹುದು. ಎ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ವಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಆರ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಇನ್ ದ ನಿಯರ್ ಫ್ಯೂಚರ್ ಡೋಂಟ್ ವರಿ, ಒಂದು ಸ್ಟ್ರಾಂಗ್ ಕನೆಕ್ಷನ್ ಅನ್ನೋದು ನಿಮ್ಮಿಬ್ಬರ ಮಧ್ಯೆ ಆಗುತ್ತೆ ಅಂತ ಹೇಳ್ಬಹುದು. ಒಂದು ಕಮ್ಯುನಿಕೇಷನ್ ಅವರೇ ಒಂದು ಇದರಲ್ಲಿ ಬರ್ತಾರೆ ಅಂತ ಹೇಳ್ಬಹುದು. ವೈ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಓ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಕ್ಯೂ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಒಂದು ಮ್ಯಾರೇಜ್ ಎನರ್ಜಿ ಕೂಡ ಬರ್ತಾ ಇದೆ. ಡೆಫಿನೆಟ್ಲಿ ಒಂದು ಹ್ಯಾಪಿ ಫ್ಯಾಮಿಲಿ ಅನ್ನೋದು ನಿಮ್ಮ ಇಬ್ಬರ ಮಧ್ಯೆ ಬಿಲ್ಡ್ ಆಗುತ್ತೆ. ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಅನ್ನೋದು ಆದಷ್ಟು ಬೇಗ ಸಿಗುತ್ತೆ. ಬಟ್ ದೃಷ್ಟಿ ಅನ್ನೋದು ಏನಿದೆ, ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅದು ಒಂದು ಕ್ಲೆನ್ಸ್ ಆಗಬೇಕು. ಸೊ ಬೆಟರ್ ನನ್ನ ಸಜೆಷನ್, ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನೀವು ಬೆಟರ್ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಸ್ನಾನದ ನೀರಿಗೆ 2 ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ಸ್ವಲ್ಪ ನೆಗೆಟಿವ್ ಕ್ಲೆನ್ಸ್ ಆಗುತ್ತೆ, ಎನರ್ಜಿ ಕ್ಲೆನ್ಸ್ ಆಗುತ್ತೆ, ನಿಮ್ಮ ಔರಾ ಕ್ಲೆನ್ಸ್ ಆಗುತ್ತೆ. ಸೊ ದಟ್ ನಿಮ್ಮ ಔರಾ ಕ್ಲೆನ್ಸ್ ಆಗೋದ್ರಿಂದ ನೀವು ಪಾಸಿಟಿವ್ ಅನ್ನೋದನ್ನು ಅಟ್ರ್ಯಾಕ್ಟ್ ಮಾಡ್ಬೋದು. ನಿಮ್ಮ ಪರ್ಸನ್ನ ಮತ್ತೆ ನಿಮ್ಮ ಲೈಫ್ಗೆ ಅಟ್ರ್ಯಾಕ್ಟ್ ಮಾಡಬಹುದು, ಮ್ಯಾನಿಫೆಸ್ಟ್ ಮಾಡಬಹುದು. ಅಗೇನ್ ಇಲ್ಲಿ ನೀವು ಸಹ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅವರು ಸಹ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಅಗೇನ್ ಆಗ್ತಾ ಇಲ್ಲ, ಅಬ್ಸ್ಟ್ಯಾಕಲ್ಸ್ ಆಗ್ತಾ ಇದೆ. ಬಟ್ ಡೋಂಟ್ ವರಿ, ತುಂಬ ವೇಟ್ ಮಾಡಿದ್ರೂ ಸಹ ಒಂದು ಒಳ್ಳೆ ರಿಸಲ್ಟ್, ಒಂದು ಒಳ್ಳೆ ಔಟ್ಕಮ್ ಅನ್ನೋದು ಯೂನಿವರ್ಸ್ ನಿಮಗೆ ಕೊಡ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಪ್ಯೂರಿಟಿ ಇದೆ, ಒಂದು ಬಾಂಡಿಂಗ್ ಅನ್ನೋದಿದೆ, ಒಂದು ಲವ್ ಅನ್ನೋದಿದೆ, ಶೇರಿಂಗ್ ಅನ್ನೋದಿದೆ, ಕೇರ್ ಅನ್ನೋದಿದೆ. ಮೋಸ್ಟ್ಲಿ ಈ ಒಂದು ಪರ್ಸನ್ಗೆ ಫೀಲ್ ಆಗ್ತಾ ಇದೆ, ನೀವು ಈಗ ಮಾತಾಡ್ತಿಲ್ಲ, ಬಟ್ ಈ ಪರ್ಸನ್ ಫೀಲಿಂಗ್ ದಟ್ ನಾನು ಎಷ್ಟೇ ದೂರ ಇದ್ರೂ, ಮಾತಾಡದೇ ಇದ್ರೂ ನಿಮ್ಮ ಪ್ರೆಸೆನ್ಸ್ನ ಅವರು ಫೀಲ್ ಮಾಡ್ತೀನಿ ಅಂತಿದ್ದಾರೆ. ನಾನು ನಿನ್ನ ಪ್ರೆಸೆನ್ಸ್ನ ಫೀಲ್ ಮಾಡ್ತಾ ಇದ್ದೀನಿ, ಐ ಆಮ್ ಫೀಲಿಂಗ್ ಯುವರ್ ಪ್ರೆಸೆನ್ಸ್. ನಿನ್ನ ಒಂದು ಏನಿದೆ, ಒಂದು ಪ್ರೆಸೆನ್ಸ್ ಏನಿದೆ, ಫೀಲಿಂಗ್ ಏನಿದೆ ಅದನ್ನು ನಾನು ಫೀಲ್ ಮಾಡ್ತೀನಿ. ಬಿಕಾಸ್ ನಾನು ನಿನ್ನ ಜೊತೆಗೆ ಇದ್ದೀನಿ ಅನ್ನೋ ಒಂದು ಭಾವನೆಯಲ್ಲೇ ನಾನು ಬದುಕ್ತಾ ಇದ್ದೀನಿ ಅನ್ನೋ ಒಂದು ಫೀಲಿಂಗಲ್ಲಿ ಅವರಿದ್ದಾರೆ. ಬಿಕಾಸ್ ಒಂದು ಏನೇ ಒಂದು ವಿಚಾರ ಮಾಡಬೇಕಾದ್ರೂ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ನೈಟ್ ಮಲಗೋಕ್ಕೂ ಮುಂಚೆ ನಿಮ್ಮನ್ನು ನೆನೆಸ್ಕೊಂಡೇ ಅವ್ರು ಮಲಗೋದು ಅಂತ ಹೇಳಬಹುದು. ಆ್ಯಂಡ್ ಸಮ್ ಪಾರ್ಟ್ ಆಫ್ ಟೈಮ್ ಈ ಒಂದು ಪರ್ಸನ್ ತುಂಬ ನೆನೆಸ್ಕೊಳ್ತಾ ಇರುವಾಗ ನಿಮಗೆ ಒಂದು ಹಿಕಪ್ಸ್ ರೀತಿ ಬರುತ್ತೆ, ಅಥವಾ ಅವರ ಒಂದು ನೇಮ್ ಇನಿಷಿಯಲ್ಸ್ ನಿಮ್ಮ ಕಣ್ಣಿಗೆ ಕಾಣುವಂಥದ್ದು, ಅಥವಾ ಸಡನ್ನಾಗಿ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ಸ್ಟೇಟಸ್ ನೀವು ನೋಡುವಂಥದ್ದು, ಈ ರೀತಿ ಆಗ್ತಾ ಇದೆ.
ನೋಡಿ, ಥರ್ಡ್ ಪಾರ್ಟಿ ಅಂದರೆ ಅವರು ನಿಮ್ಮಿಬ್ಬರ ಮಧ್ಯೆ ಬರಬೇಕು ಅಂತಲೂ ಇಲ್ಲ. ದೂರದಿಂದನೇ ಏನಾದರೂ ಕೆಟ್ಟದಾಗಿ ಇಂಟೆನ್ಷನ್ಸ್ ಆಗ್ತಾಯಿದ್ರೂ ಕೂಡ ಅದು ಎಫೆಕ್ಟ್ ಆಗುತ್ತೆ. ಸೊ ಬೆಟರ್ ನೀವು ನಿಮ್ಮ ಅವರನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ಎಸ್, ಸ್ಟ್ರಾಂಗ್ಲಿ ಫೀಲಿಂಗ್ ದಟ್ ಕಣ್ದೃಷ್ಟಿ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಆಗಿದೆ ಅಂತ. ಬಿಕಾಸ್ ಫ್ಲೇಮ್ ತುಂಬ ಹೈ ಆಗಿದೆ. ಸೊ ಅದನ್ನು ಹೀಲ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಕ್ಲಾರಿಟಿಗಳಿಲ್ಲ. ಈ ಒಂದು ಪರ್ಸನ್ನ ನೀವು ಮೀಟ್ ಮಾಡಬೇಕು ಅಂತ ಏನಾದರೂ ಟ್ರೈ ಮಾಡ್ತಾಯಿದ್ರೂ ಸಹ ಬೇಕಂತಲೇ ನಿಮ್ಮನ್ನು ದಿಕ್ಕು ತಪ್ಪಿಸೋ ಕೆಲಸಗಳು ನಡೆದಿದೆ ಅಂತ ಹೇಳ್ಬೋದು. ನೀವು ಎಷ್ಟೊಂದು ಸತಿ ಫೋನ್ ಮಾಡಿರೋದು ಅಥವಾ ಮೀಟ್ ಆಗೋಕ್ಕೆ ಟ್ರೈ ಮಾಡಿರೋದು ಈ ಪರ್ಸನ್ಗೆ ಗೊತ್ತೇ ಇಲ್ಲ. ಸೊ ಬೇಕು ಅಂತಲೇ ಅವರನ್ನು ನಿಮ್ಮಿಂದ ದೂರ ಇರೋ ಒಂದು ಕೆಲಸಗಳು ನಡೀತಾ ಇದೆ ಅಂತ ಹೇಳ್ಬೋದು. ಜಸ್ಟ್ ಬಿಕಾಸ್ ಒಂದು ಕಾಸ್ಟ್ ವಿಚಾರವಾಗಿ ಅಪೋಸ್ ಮಾಡ್ತಾ ಇರಬಹುದು, ಅದು ಒಂದು ರೀಸನ್ ಇರಬಹುದು. ಅಥವಾ ಫಿನಾನ್ಷಿಯಲಿ ಈ ಒಂದು ವ್ಯಕ್ತಿ ತುಂಬ ಸ್ಟೇಬಲ್ ಇಲ್ಲ, ಅಥವಾ ಒಂದು ಪ್ರೆಸ್ಟೀಜ್ ಏನಿದೆ ಅದು ಹೊಂದೋದಿಲ್ಲ, ಈ ರೀತಿಯೂ ಕೂಡ ಇದೆ. ಸೊ ಆ ಒಂದು ವಿಚಾರದಲ್ಲಿ ಅವರ ಮನೆಯಲ್ಲೂ ಕೂಡ ಸಮ್ವೇರ್ ಅಪೋಸ್ ಅನ್ನೋದು ನಡೀತಾ ಇದೆ. ಸೊ ಆ್ಯಂಡ್ ಇವರ ಒಂದು ಫ್ಯಾಮಿಲಿಯಲ್ಲಿ ಅವರು ಹೇಳಿರುವಂತಹ ಒಂದು ಪರ್ಸನನ್ನೇ ಇವರು ಮದುವೆ ಆಗಬೇಕು ಅನ್ನೋ ಒಂದು ಮಾತುಕತೆಗಳು, ವಾದಗಳು ನಡೀತಾ ಇದೆ. ಈ ಪರ್ಸನ್ ತುಂಬಾ ಹೋರಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅದನ್ನು ತಪ್ಪಿಸೋದಕ್ಕೆ. ಬಟ್ ಸ್ಟಿಲ್ ಪರಿಸ್ಥಿತಿಗಳಿಗೆ ಕಟ್ಟಿಬಿದ್ದಿದ್ದಾರೆ ಅಂತ ಹೇಳ್ಬಹುದು. ಬಟ್ ದೇರ್ ಈಸ್ ಅ ಚಾನ್ಸಸ್ ದಟ್ ಮತ್ತೆ ನಿಮ್ಮ ಒಂದು ಕಮಿಟ್ಮೆಂಟ್ ಅಥವಾ ರಿಯೂನಿಯನ್ ಮತ್ತೆ ಆಗುವಂಥ ಚಾನ್ಸಸ್ ಇದೆ. ಬಟ್ ಈ ಪರ್ಸನ್ ಸ್ವಲ್ಪ ಕರೇಜ್ ಅನ್ನೋದನ್ನು ತೊಗೊಂಡು ಒಂದು ಧೈರ್ಯ ಅನ್ನೋದನ್ನು ತೊಗೊಂಡು ಮಾತಾಡಬೇಕು ಅವ್ರ ಮನೇಲಿ. ಈ ಪರ್ಸನ್ ಮೇಲೆ ಎಲ್ಲ ನಿಂತಿದೆ. ನಿಮ್ಮ ಪ್ರೀತಿ ಉಳಿಸ್ಕೋಬೇಕಾ ಬೇಡವಾ ಅನ್ನೋದು ಈ ಪರ್ಸನ್ ಮೇಲೆ ನಿಂತಿದೆ. ಬಿಕಾಸ್ ಅವರ ಮನೇಲಿ ಇವರೇ ಕನ್ವಿನ್ಸ್ ಮಾಡೋಕ್ಕಾಗೋದು, ನೀವು ಹೋಗಿ ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ. ಅವರೇ ಕನ್ವಿನ್ಸ್ ಮಾಡಬೇಕು, ಅವರೇ ಒಂದು ಕಮಿಟ್ಮೆಂಟ್ ಅನ್ನೋದನ್ನು ಕೊಡಬೇಕು. ಆ್ಯಂಡ್ ಅವರು ಡಿಸೈಡ್ ಆಗಬೇಕು. ಬಟ್ ತುಂಬಾ ಎಮೋಷ್ನಲ್ ಇರಬಹುದು ಈ ಒಂದು ಪರ್ಸನ್. ಎಮೋಷ್ನಲಿ ಇವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿರಬಹುದು ಅಥವಾ ಹೆದರಿಸ್ತಾ ಇರಬಹುದು. ನಿಮ್ಗೆ ಅವ್ರು ಬೇಕಾ ನಾವು ಬೇಕಾ ಅಂತ ಈ ಥರ ಬ್ಲ್ಯಾಕ್ ಮೇಲಿಂಗ್ ಎನರ್ಜೀಸ್ ಕೂಡ ಇದೆ, ಇನ್ಫ್ಲೂಯೆನ್ಸಿಂಗ್ ಇದೆ. ಸೊ ಆ ಒಂದು ವಿಚಾರಕ್ಕೆ ತುಂಬ ಹೆದರ್ತಾ ಇದ್ದಾರೆ ಅಂತ ಹೇಳಬಹುದು. ಅಥವಾ ಫಿನಾನ್ಷಿಯಲಿ ಈ ಪರ್ಸನ್ ಸ್ಟೆಬಿಲಿಟಿ ಇಲ್ಲ, ಆ ಒಂದು ಕಾರಣಕ್ಕೂ ಕೂಡ ಇವರು ಭಯ ಪಡ್ತಾ ಇರಬಹುದು. ಆ್ಯಂಡ್ ಈ ಪರ್ಸನ್ ಸ್ಟಿಲ್ ಒಂದು ಪಾಸಿಟಿವ್ ಇದರಲ್ಲಿ ಇದ್ದಾರೆ. ಬಟ್ ಆ ಭಯದಿಂದ ಹೊರಗೆ ಬಂದರೆ ಇವರಲ್ಲಿ ಒಂದು ಒಳ್ಳೆ ಚಾರ್ಮ್ ಅನ್ನೋದಿದೆ, ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನೋದಿದೆ. ಆ ಪಾಸಿಟಿವ್ ಆ್ಯಟಿಟ್ಯೂಡನ್ನು ಇವರೆಲ್ಲೋ ಒಂದು ಕಡೆ ಅವ್ರ ಭಯದೊಳಗೆ ಅಡಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು, ಮುಚ್ಚಾಕೊಳ್ತಿದ್ದಾರೆ ಅಂತ ಹೇಳಬಹುದು. ಆ ಒಂದು ಭಯನ ಬಿಟ್ಟು ಆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡನ್ನು ಅವರು ತೊಗೊಂಡು ವಾಪಸ್ ಅವರಲ್ಲಿ ಏನಿದೆ, ಅವರ ಒಂದು ಶಕ್ತಿ ಏನಿದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಹೊರಗೆ ಬಂದು ಅವ್ರ ಶಕ್ತಿ ಏನಿದೆ, ವಾಟ್ ಎಕ್ಸಾಕ್ಟ್ಲಿ ಅವ್ರಿಗೆ ಬೇಕು ಅನ್ನೋದೊಂದು ಕ್ಲಾರಿಟಿ ಸಿಕ್ಕರೆ ಡೆಫಿನೆಟ್ಲಿ ಈ ಒಂದು ಪ್ರೀತಿ ಸಕ್ಸಸ್ ಆಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ಒಳಗೊಳಗೆ ತುಂಬ ನೋವನ್ನು ನುಂಗ್ಕೊಳ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಬಟ್ ಹೊರಗಡೆ ಪ್ರಪಂಚಕ್ಕೆ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ದಟ್ ನಾನು ಸರಿಗಿದ್ದೀನಿ, ನಾನು ಆರಾಮಾಗಿದ್ದೀನಿ. ಜಸ್ಟ್ ಬಿಕಾಸ್ ನಿಮ್ಮ ಮುಂದೆ ಅವರು ಚೆನ್ನಾಗಿಲ್ಲ ಅಂತ ನಟಿಸಿದರೆ ನೀವು ಅವರ ಒಂದು ಇದರಲ್ಲಿ ನೀವು ಕೂಡ ಡಿಸಪಾಯಿಂಟ್ ಆಗ್ತೀರಾ ಅನ್ನೋ ಕಾರಣಕ್ಕೋಸ್ಕರ ನಾನು ಚೆನ್ನಾಗಿದ್ದೀನಿ ಅಂತ ತೋರಿಸಿದ್ರೆ ಅಟ್ಲೀಸ್ಟ್ ನನ್ನ ಪರ್ಸನ್ ಮೂವ್ ಆನ್ ಆಗಲಿ ಅನ್ನೋ ಒಂದು ಇಂಟೆನ್ಷನಲ್ಲಿ ಕೂಡ ಅವರು ನಿಮಗೆ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ದಟ್ ಪ್ರೀತಿ ಇಲ್ಲ ನನಗೆ ನಿಮ್ಮ ಮೇಲೆ ಅಂತ. ಬಟ್ ವಾಟ್ ಎಕ್ಸಾಕ್ಟ್ಲಿ ಈಸ್, ಈ ಪರ್ಸನ್ಗೆ ತುಂಬ ಪ್ರೀತಿ ಇದೆ ನಿಮ್ಮ ಮೇಲೆ, ನಿಮ್ಮನ್ನು ಬಿಟ್ಕೊಡೋಕ್ಕಾಗ್ತಾ ಇಲ್ಲ. ಬಿಸಿ ತುಪ್ಪ ನುಂಗೋಕ್ಕೂ ಆಗ್ತಾಯಿಲ್ಲ, ಹೋಗ್ಲಕ್ಕೂ ಆಗ್ತಾಯಿಲ್ಲ. ಆ ಒಂದು ಪರಿಸ್ಥಿತಿ, ಆ ಒಂದು ಸಿಚುವೇಷನಲ್ಲಿ ಇವರು ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಬಟ್ ಆ್ಯಸ್ ಐ ಕ್ಯಾನ್ ಸಿ ದಟ್ ಈ ಪರ್ಸನ್ಗೆ ತುಂಬ ಪ್ರೀತಿ ಇದೆ, ತುಂಬ ಕಾಳಜಿ ಇದೆ ನಿಮ್ಮ ಮೇಲೆ. ನೀವು ಹೇಗಿದ್ದೀರಾ, ಏನಿದ್ದೀರಾ, ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಗೊತ್ತಿಲ್ಲದೇ ಒಂದು ಸ್ಪೈ ಅನ್ನೋದು ಮಾಡ್ತಾ ಇದ್ದಾರೆ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರೆ, ನಿಮ್ಮ ಒಂದು ಸ್ಟೇಟಸ್ನ ನೋಡ್ತಾ ಇದ್ದಾರೆ, ಏನೋ ಒಂದು ಇದರಲ್ಲಿ ನೋಡ್ತಾ ಇದ್ದಾರೆ. ಬಟ್ ಅವರ ಒಂದು ಪರ್ಸ್ನಲ್ ಅಕೌಂಟಿಂದ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿರಬಹುದು. ಬಟ್ ಬೇರೆ ಒಂದು ಐಡಿಯಿಂದ ಅವ್ರು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್
ಆ್ಯಂಡ್ ಕೆಲವ್ರಿಗೆ ಒಂದು ಸತಿ ಮೆಸೇಜ್ ಬರುತ್ತೆ, ಒಂದು ಸತಿ ಬ್ಲಾಕ್ ಆಗುತ್ತೆ, ಒಂದು ಸತಿ ಮೆಸೇಜ್ ಬರುತ್ತೆ, ಒಂದು ಸತಿ ಬ್ಲಾಕ್ ಆಗುತ್ತೆ. ಬಿಕಾಸ್ ತುಂಬ ಧೈರ್ಯ ಮಾಡಿ ಮೆಸೇಜ್ ಮಾಡ್ತಾರೆ, ಮತ್ತು ಅವರಿಗೆ ಮತ್ತೆ ನೆಗೆಟಿವ್ ಥಾಟ್ಸ್ಗಳು ಬರುತ್ತೆ, ಇನ್ನು ಮತ್ತೆ ನನ್ನಿಂದ ತೊಂದರೆ ಆಗಿಬಿಟ್ರೆ ಅಂತ ಮತ್ತೆ ಅನ್ಬ್ಲಾಕ್ ಮಾಡ್ತಾರೆ. ಈ ರೀತಿ ಅನ್ಬ್ಲಾಕ್ ಇದು ನಡೀತಾ ಇದೆ ಅಂತ ಹೇಳಬಹುದು. ಸೊ ಗಾಯ್ಸ್, ನನ್ನ ಅಡ್ವೈಸ್ ನಿಮಗೆ ಏನು ಅಂದರೆ, ಬೆಟರ್ ನೀವು ವೆಬಿನಾರ್ನ ಜಾಯಿನ್ ಆಗಿ, ಸೊ ದಟ್ ಅಲ್ಲಿ ನಿಮಗೆ ರೆಮಿಡೀಸ್ ಎಲ್ಲ ಸಿಗುತ್ತೆ. ಅಲ್ಲಿ ಯು ಕ್ಯಾನ್ ಅಟ್ರಾಕ್ಟ್ ಯುವರ್ ಪರ್ಸನ್ ಬ್ಯಾಕ್, ಆರ್ ಯು ಕ್ಯಾನ್ ಅಟ್ರಾಕ್ಟ್ ಯುವರ್ ಮ್ಯಾರೇಜ್ ಅಂತ ಹೇಳ್ತೀನಿ. ಬಿಕಾಸ್ ಈ ಪರ್ಸನ್ಗೆ ಎಷ್ಟು ವೀಕ್ ಆಗಿದ್ದಾರೆ ಮೈಂಡಲ್ಲಿ ಅಂದರೆ, ಒಂದು ಪುಷ್ ಬೇಕು, ಒಂದು ಸ್ಟ್ರಾಂಗ್ ಬೇಕು. ಆ್ಯಸ್ ಈ ಪರ್ಸನ್ಗೆ ಯಾವಾಗ್ಲೂ ಒಂದು ಮೋಟಿವೇಶನ್ ಥರ ನೀವಿದ್ರಿ, ಬಟ್ ಈಗ ಒಂದು ಸೆಲ್ಫ್ ಮೋಟಿವೇಶನ್ ಅಂತೂ ಈ ಪರ್ಸನ್ ಮಾಡ್ಕೊಳ್ಳಲ್ಲ. ಬೇರೆದವ್ರ ಕಡೆಯಿಂದ ಒಂದು ಪುಷ್ ಬೇಕು, ಬಟ್ ಬೇರೆದವ್ರ ಕಡೆಯಿಂದ ಆ ಪುಷ್ ಇವ್ರಿಗೆ ಸಿಗ್ತಾ ಇಲ್ಲ. ಆ ಒಂದು ಪುಷ್ ನೀವೇ ಆಗಿದ್ರಿ, ಆ ಒಂದು ಮೋಟಿವೇಶನ್ ನೀವೇ ಆಗಿದ್ರಿ, ಬಟ್ ಈಗ ಆ ಒಂದು ಪುಷ್ ನಿಮ್ಮ ಕಡೆಯಿಂದ ಸಿಗದೇ ಇರೋ ಕಾರಣ ಈ ಪರ್ಸನ್ ಡಿಪ್ರೆಸ್ ಆಗಿದ್ದಾರೆ, ಹೆಲ್ಪ್ಲೆಸ್ ಆಗಿದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಈ ಪರ್ಸನ್ ತುಂಬ ಮಿಸ್ ಮಾಡ್ಕೊಳ್ತಾರೆ, ತುಂಬ ಬೇಕು ಅಂದ್ಕೊಳ್ತಾರೆ, ಬಟ್ ಹೇಳದೇ ಇರುವಂಥ ಪರಿಸ್ಥಿತಿ, ಹೆಲ್ಪ್ಲೆಸ್ ಪರಿಸ್ಥಿತಿ ಈ ಪರ್ಸನ್ದು ಆಗಿದೆ ಅಂತ ಹೇಳ್ಬೋದು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ಡೋಂಟ್ ವರಿ, ನಿಮಗೇನಾದರೂ ನಿಜವಾಗ್ಲೂ ಈ ಒಂದು ರೀಡಿಂಗ್ ಅಕ್ಯುರೇಟ್ ಆಗಿದೆ, ಹೌದು ನನಗೆ ರೆಸನೇಟ್ ಆಗಿದೆ ಅಂತ ಅಂದರೆ, ನೀವು ಆ ಒಂದು ಮ್ಯಾರೇಜ್ ವೆಬಿನಾರ್ನ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಎಲ್ಲ ಥರದ ಒಂದು ರೆಮಿಡೀಸ್ ಇರುತ್ತೆ. ಯಾವ ರೀತಿ ಅಟ್ರ್ಯಾಕ್ಟ್ ಮಾಡಬೇಕು, ಯಾವ ರೀತಿ ಅಬ್ಸ್ಟ್ಯಾಕಲ್ಸ್ನ ಸಾಲ್ವ್ ಮಾಡ್ಕೋಬೇಕು, ಅದೆಲ್ಲವೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಒಂದು ಇದ್ರ ಮುಖಾಂತರ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ನ ನೀವು ಮದುವೆ ಆಗಬಹುದು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.